ఉచ్చాయికి రణగట్టుండి ఆ ఫుడ్కి కేండా ఆ ఫుడ్కి రణగట్టుండు ఉచ్చే ಏನು ಮೂರು ಪಣೊಂದ್ರೊಳಗೆ ಕೇಳಿ ನೆಜ್ಜಿರಿಗೆ ಉಚ್ಚೆ ಫುಡ್ಗೆ ರಣಗಟ್ಟುಂಡು ಫುಡ್ಗೆ ರಣಗಟ್ಟುಂಡು ಒಂದು ಅವು ಕಂತಾರದ ಮಿನಿ ಮುಳೈಕುಳ್ಳ ಬಪ್ಪೈತಾ ಬಾಕ್ಸ್ ಹಿಡ್ಕುಲ್ಲೇ ಆ ಬಾಕ್ಸ್ ಮಾಡ್ತಾ ಬಿಡು ಖುಷಿ. ನಾವು ಮೂಡುಬಿದ್ರೆಗೆ ಹೋಗ್ಲಿಕ್ಕೆ ಹೊರಟಿದ್ದೇವೆ. ಖುಷಿ ಸ್ಕೂಲಿಂದ ಬಂದ ನಂತರ ಅವಾಗದಿಂದ ಹೇಳ್ತಾ ಇದ್ದಾಳೆ ಮೂಡುಬಿದ್ರೆಗೆ ಹೋಗುವ, ಬರ್ಮ ಬಜಾರ್ ಉಂಟು, ಇವಾಗ ಬರ್ಮ ಬಜಾರ್ ಅಂತ ಒಂದು ಓಪನ್ ಆಗಿದೆ. ತುಂಬ ದಿವಸ ಆಯಿತು ಓಪನ್ ಆಗಿ. ನಾನು ಸಹ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ. 160ಕ್ಕೆ ಎಲ್ಲ ಸಿಗ್ತದೆ ಅಂತ, ನೋಡುವ ಏನಿದೆ ಅಂತ. ಹಾಗೆ ಹೋಗಿ ನೋಡುವ ಅಂತ. ಮಕ್ಕಳ ಕಿರಿಕಿರಿಯಲ್ಲಿ ಆಗೋದಿಲ್ಲ, ಹೋಗಿ ನೋಡಿದ ಮೇಲೆ ಗೊತ್ತಾಗ್ಬೋದು ಏನಿದೆ ಅಂತ. ಏನು ಪೌಡ್ರ್ ಬರ್ತತೆ ಬೊಲ್ದೆ ಚೂರು ಪೌಡ್ರ್ ಹೋಗಿ ನೋಡುವ ಏನುಂಟು ಅಂತ. ಬಂದು ಪದಾರ್ಥ ಆಗ್ಬೇಕು. ನಿಕ್ಲು ಪೂರ ಗ್ರೀನ್ ಗ್ರೀನೇ కేజీ పడుచు కదా బొచ్చా బొచ్చను బొచ్చ గ్లాస్ తెప్ప గ్లాస్ తెప్పడా ನಿಕ್ಕಿತೆ ದಾದ ದೆಪ್ಪೆರ ಖುಷಿ ಎಂತ ಕಾಸಿಚ್ಚು ಎನ್ನ ಪೂರ ಕಾಲ ದಾದ ದೆಪ್ಪೆರ ಬಾಟ್ಲು ಪೂರ ಉಂಡದ ನಿಗಲ್ಟ ಐಟಮ್ಸ್ ಕ್ಯೂಟ್ ಆಗಿರ್ತೇನೆ ಅನ್ಕಂತ ಅವು ಜೊತೆ ಮಾಡ್ಬೋದು. ಓಳು ಬರ್ಮಾ ಬಜಾರ್ ಓಂಡಿ ಬರ್ಮಾ ಬಜಾರ್ ಬರ್ಮಾ ಬಜಾರಿಗೆ ಬಂದೆ. ಅಪೂರ್ವ ಜ್ಯುವೆಲರಿ ಹತ್ರ ಅಪೂರ್ವ ಜ್ಯುವೆಲರಿ ಉಂಟು ನೋಡಿ. ಬರ್ಮಾ ಬಜಾರ್ ಖುಷಿ ಚೂರು ಮಾಡ್ಕೊಡು ಏಂಡ ಇವರದು ಶುರು ಆಯಿತು ನೋಡಲಿಕ್ಕೆ. ಬರ್ಮಾ ಬಜಾರಿಗೆ ಹೋಗಿ ಖುಷಿಗೆ ನನ್ನ ಹತ್ರ ಸಿಟ್ಟು ಲೈಟ್ ಪಡಿಯಾ ತೋರ್ಸ ಡೌನ್ ಅಪ್ಡೇಟ್ ಖುಷಿಗೆ ನನ್ನ ಹತ್ರ ಸಿಟ್ಟು. ಯಾಕೆ ಖುಷಿ? ಅವಳಿಗೆ ತೆಗೆದುಕೊಡ್ಲಿಲ್ಲ ಅಂತೆ. ಲೈಟ್ ಆಫ್ ಅವಳಿಗೆ ಏನು ತೆಗೆದುಕೊಡ್ಲಿಲ್ಲ ಅಂತ. ಅವಳಿಗೆ ಗೊಂಬೆ ಬೇಕಿಂತ. ಅವಳು
ಫಸ್ಟಿಗೆ ಒಂದು ಬೊಂಬೆ ಇಟ್ಕೊಳ್ತಾ ಇದ್ಲವಳು ಬೊಂಬೆ. ನಾನು ಅದು ಬೇಡ ಅಂತ ಹೇಳಿದೆ. ಲೈಟ್ ಬಾಡ್ ಮಾತಾಯ್ತು ತೂಪೇರ ದಾದಾ ಬೇರೆ ನಾನು ಹೇಳಿದೆ ನಿನ್ ಚಿಕ್ಕ ಮಗುವ ಅಂತ. ನೋಡಿ ಇಲ್ಲಿ ಕೂತ್ಕೊಂಡದ್ದು ಸಿಟ್ಟಲ್ಲಿ. ಅನಗತ್ಯ ನಾನು ಅನಗತ್ಯ ಪಂಪೇನ್ ಬಾಯಿ ಮುಚ್ಚಿ. ಅನಗತ್ಯ ಹಣ ವೇಸ್ಟ್ ಮಾಡ್ಲಿಕ್ಕೆ ನಾನು ಬಿಡುದಿಲ್ಲ ಅವರಿಗೆ. ಅಡಿಗೆ ನಾನೇನು ಒಂದ್ 2-3 ವಸ್ತು ತೆಗ್ದಿದ್ದೇನೆ. ಕಿಚನಿಗೆ ಬೇಕಾದ ವಸ್ತು ತೆಗ್ದಿದ್ದೇನೆ. ಅದು ಅಗತ್ಯಕ್ಕೆ ಬೇಕಾದದಲ್ವಾ. ಇವಾಗ ಕಿಚನಿಗೆ ತೆಗಿವಾಗ ಎಲ್ಲರಿಗೆ ಸಹ ಬೇಕಾಗಿ ತೆಗಿದಲ್ಲ, ನನ್ಗೆ ಒಬ್ಳಿಗೆ ಅಲ್ಲಲ್ಲ. ಮಿಕ್ಸರ್ ತಿನ್ಲಿಕ್ಕೆ ದೊಡ್ಡ ದೊಡ್ಡ ಪ್ಲೇಟಲ್ಲಿ ಸಿಗ್ತದೆ. 160ಕ್ಕೆ 12 ಈ ತರ ಬೌಲ್. ಪ್ಲಾಸ್ಟಿಕ್ ಅಲ್ಲ ಇದು, ಫೈಬರ್ ಉಂಟದ ಒಳ್ಳೇದು. 12 ಉಂಟು. ಆಮೇಲೆ ಇದು ಆಮೇಲೆ ಇದು ಶಾಪಿಂಗ್ ಶಾಪ್ ಮಾಡೋದು. ಆಮೇಲೆ ನೋಡಿ ಇದು ನನಗೆ ಇಷ್ಟ ಆಯ್ತು ತುಂಬ. ಇದು ನನಗೆ ಬೇಕಿತ್ತು. ಈಗ ಹೊಂಡ ಇರೋದು ತುಂಬ. ನನ್ನ ಹತ್ರ ಒಂದು ಉಂಟು, ಅದು ಅದರಲ್ಲಿ ಗುದ್ಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ಹೊಂಡ ಇಲ್ಲ. ಇದು ಡಸ್ಟ್ಬಿನ್. ಕಸ ಎಲ್ಲ ತಿಂದು ತಿಂದು ಅಲ್ಲಿ ನೋಡಿ ಇಲ್ಲಿ ನೋಡಿ ಹೀಗೆ ಹಾಕ್ತಾರೆ. ಓಕೆ ಡಸ್ಟ್ಬಿನ್. ಕಜಾವ್ ಮಿನಿ ಮಂచి ಹಾಲೆಟ್ ಮಿನಿ ದಕ್ಕೊಡು ಕೇಂಡ ಅವ ಆಪುಜಿ ಮಾರೈತಿ ಮಲ್ಲ ತೊಟ್ಟೆ ಪಾಡು ಖುಷಿ ನೀರಿಯ ತೊಟ್ಟೆ ಆ ಖುಷಿ ಅಷ್ಟೇ ತೆಗ್ದದ ಮತ್ತೆ ತೆಗಿಲಿಲ್ಲ. 161ಕ್ಕೆ 160 ಎಲ್ಲ ತೆಗಿವಾಗ ಮಾಡಾಗುದಿಲ್ಲ. ಅದಕ್ಕೋಸ್ಕರ ಅಗತ್ಯದ ಹೋದದಕ್ಕೆ ಒಂದು 3 ವಸ್ತು ತೆಗೆದು ಬಂದದ್ದು. ನನಗೆ ಅಗತ್ಯದ ವಸ್ತು ತೆಗ್ದದ್ದು ನಾನು. ಮತ್ತೆ ಆ ಮಕ್ಕಳದ್ದು ಬೇಕಿದ್ದು ಬೇಕು ಹೇಳ್ತಾ ಇದ್ರು, ತೆಗೆದು ನಿಮ್ಗೆ ಬೇಕಾದಂತ ಇಲ್ಲ ಇಲ್ಲ ಖುಷಿಯಲ್ಲಿ. ಡಾಲಲ್ಲಿ ಆಟ ಆಡಿಗೆ ನಿನ್ ಚಿಕ್ಕ ಮಗುವ ಕಟ್ಟಾಗ್ತಾ ಉಂಟು. ನೈಸಾಗಿ ಕಟ್ಟಾಗ್ತದಂತ ಗೊತ್ತಿಲ್ಲ. ಈರುಳ್ಳಿ ಮಾತ್ರ ನೈಸಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಿಗುತ್ತೆ. ಆದರೆ ಟೊಮೆಟೊ ಅಷ್ಟು ಏನೋ ಒಂಥರ ಜ್ಯೂಸಿನಾಗಿ ಆಗ್ತದೆ ಕಟ್ ಮಾಡಿದರೆ. ಪದಾರ್ಥ ಹಾಕಲಿಕ್ಕುಂಟು, ಹಾಗೆಲ್ಲ ಯೂಸ್ ಮಾಡಿ ನೋಡುವ ಅಂತ. ಇದನ್ನು ತೊಳೆದಿದ್ದೇನೆ ಒಳ್ಳೆ ರೀತಿಯಲ್ಲಿ. ಇದನ್ನಂತೂ ನೋಡುವ ಶುಂಠಿ, ಪದಾರ್ಥ ಆಗಬೇಕು. ಬಟಾಟೆ ಮತ್ತು ಮೊಟ್ಟೆ ಪದಾರ್ಥ ಆಗಬೇಕು. ಬಂದು ಪದಾರ್ಥ ಲೇಟ್ ಆಯಿತು. ದಾದ ಟಬ್ಬಿ ಟಬ್ಬು ಅಂಡ ಬಕೆಟ್ ಬಲೆ ನೀರು ಬಲೆ ₹5 ತಿಕ್ಕಂದ ತೆಕ್ಕೆ ಜನ ಕಟ್ಕೊಂಡು ಗಂಡ ಕೊಡೋದಿಲ್ಲ. ₹100 ಕೂಡ ಮ್ಯೂಸಿಕ್ ಎಲ್ಲ ಹಾಕಿ ಬರ್ತಾ ಇದ್ದಾರೆ. ₹100 ನಾವು ಮಾರ್ತಾ ಇದ್ದಾರೆ. गाड़ी सा उसमें रोड मत अंदर ले तुम्हारा ये डेक सोच के मैं किसमें लॉरी में आ रहा है बोल के सोच
तुम्हारा उधर भी है क्या आदमी इधर ಪಾತ್ರ ಹೊಟ್ರ वो साइड 2 आदमी है वही ಪಾತ್ರ ಬೇಕಿದ್ದು ಪಾತ್ರ ಆಯ್ತಾ ನೀರು ಜಪ್ಪ ನೋಡಿ ಅದು ನೀರು ಜಪ್ಪ ನೋಡಿ ನೆಲಕ್ಕತ್ತ ಆಮಲ್ಲೆ ಅವು ಮಲ್ಲುಂಡು ಉಂಡೆ ನೀಯತ್ತು ಬೊಕ್ಕೊಂಜಿ ಮಲ್ಲ ಕಪ್ಪುದ ಮಲ್ಲ ನೀರು ಬಕ್ಕ ತಮೆ ಪೋಲೆತ ಅಂದು ಮಲ್ಲೊಂಡ ಅಲ್ಲ ತೊಂಜಲಕ್ಕ ಅಂಜತ್ತೆ ಓಡ ನಮಗೆ ಮಲ್ಲೊಂಡ ಓಡ ಹಾ ಇಪ್ಪತ್ತು ಪಾತ್ರ ಪಾತ್ರ ಬೇಕಿದ್ದು ಒಮ್ಮೆ ಗೆದ್ದೆ ಹಾ ಬರಿಯರ ಬೇರೆ ನಿಜ ಕಾಸು ಅಂತೀರಾ ಹ್ಯಾಂಗಂದ್ರೆ ಹಾ ಅಪ್ಪ ಪಾಪ ಐತೆ 2 ಸಲ ತೆಗೆದು ಕೊಟ್ಟರು ಇವರು ಏನಿದೆ ಒಬ್ರು ಸಹ ಬರ್ಲಿಕ್ಕಿಲ್ಲ ಮನೆ ಅಜ್ಜಿ 100 ರೂಪಾಯಿ ಬಕೆಟ್ ನೋಡಿ ಎಷ್ಟು ದೊಡ್ಡ ಬಕೆಟ್ ಅಲ್ಲ ಅದು ತಹಸೀಲ್ದಾರ್ ಕಂಪ್ಲೇಂಟ್ ಅಡಿಯಾದ ಲೈಟ್ ಮಾಡಿಯಾ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸಂಜೆ ಇವತ್ತು ಸಂಡೇ, ಹಾಗಾಗಿ ಎಲ್ಲರೂ ಮನೆಯಲ್ಲಿದ್ದಾರೆ, ಹಾಗಾಗಿ ಏನಾದರೂ ತಿಂಡಿ ಮಾಡುವಂತಾಯಿತು ನನಗೆ. ಹೀಗೆ ಸ್ವಲ್ಪ ಕಡಲೆ ಹೊಡಿ ಉಂಟು. ಹಾಗೆ ನಾನು ಎಂತ ಮಾಡ್ತಾ ಇದ್ದೇನೆ ಗೊತ್ತುಂಟಾ, ಆನಿಯನ್ ಫ್ರೈ ಮಾಡ್ತಾ ಇದ್ದೇನೆ. ನೀರುಳ್ಳಿ ಬಜ್ಜಿ ಮಾಡುವಂತಾಯಿತು. ನಿಮಗೆ ಬೇಕಾ ನೀರುಳ್ಳಿ ಬಜ್ಜಿ? ಅವರಿಗೆ ಇಷ್ಟ ಇಲ್ಲ ನೀರುಳ್ಳಿ ಬಜ್ಜಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ. ಇದು ಕೈಯಲ್ಲೇ ಕಟ್ ಮಾಡಿದ್ದು, ಈ ಥರ ಚಾಪರಲ್ಲಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಉದ್ದದ್ದ ಬೇಕಲ್ವಾ. ಸ್ವಲ್ಪ ಮಾಡ್ತಾ ಇದ್ದೇನೆ, ಅವರಿಗೆ ಇಷ್ಟ ಇಲ್ಲ, ಮಕ್ಕಳಿಗೆ ಇಷ್ಟ ಇಲ್ಲ ಇದಷ್ಟು. ನನಗೆ ಮತ್ತು ನನ್ನ ಗಂಡನಿಗೆ ಬೋರ್ಚಿ ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನೆ. ಹಾಗೆ ಎಣ್ಣೆ ಫ್ರೈ ಆಗಲಿಕ್ಕಿಟ್ಟಿದ್ದೇನೆ. ನನಗೆ ಉಂಟಲ್ಲ, ಇದು ನೀರುಳ್ಳಿ ಬಜ್ಜಿ ಮನೆಯಲ್ಲಿ ಮಾಡಿದ್ದು ಮಾತ್ರ ಇಷ್ಟ ಆಗೋದು. ಯಾಕೆಂತ ಗೊತ್ತುಂಟಾ, ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಹೋಟ್ಲಲ್ಲೆಲ್ಲ ಹೋದರೆ ನಾನು ಇಲ್ಲಿವರೆಗೆ ನೀರುಳ್ಳಿ ಬಜ್ಜಿ ತೆಗಿಲಿಲ್ಲ. ಯಾಕೆಂತ ಹೇಳಿದರೆ ಅದು ಡ್ರೈ ಆಗಿರ್ತದಲ್ಲ, ಅದಷ್ಟು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಬಿಸಿ ಬಿಸಿ ತಿನ್ನುವಾಗ ಮಾತ್ರ ನೀರುಳ್ಳಿ ಬಜ್ಜಿ ಒಳ್ಳೆಯದಾಗ್ತದೆ. ಬಾಕಿಯೆಲ್ಲ ಆದರೆ ಸ್ವಲ್ಪ ತಂದರೆ ಸಹ ಒಳ್ಳೆಯದಾಗ್ತದೆ. ಇನ್ನು ನೀರುಳ್ಳಿ ಬಜ್ಜಿ ಆಗ್ತಾ ಉಂಟು. ಕಾದಿದೆ ಸೂಪರ್ ಆಗಿದೆ. ಅವರಿಗೆ ನಂಜಾಗುದು, ಒಳ್ಳೆಯದಾಗಿದೆ ಅಂತ ನನಗೆ ಹೇಳುವಾಗ ನಂಜಾಗ್ತದೆ. ನಂಜು ಮಕ್ಕಳಿಗೆ ನಂಜು. ನಾನು ಅಪ್ಪ ಬರುವಾಗ ಮಾಡಬೇಕು ಅಂದ್ಕೊಳ್ತಾ ಇದ್ದೆ ನೀರುಳ್ಳಿ ಬಜ್ಜಿ. ಅಪ್ಪನಿಗೆ ಸಹ ತುಂಬ ಇಷ್ಟ ನೀರುಳ್ಳಿ ಬಜ್ಜಿ. ಅಪ್ಪನಿಗೆ ಸಹ ಇಷ್ಟ, ಮತ್ತು ನನ್ನ ಗಂಡನಿಗೆ ಸಹ ನೀರುಳ್ಳಿ ಬಜ್ಜಿ ಅಂತ ಹೇಳಿದರೆ ತುಂಬ ಇಷ್ಟ. ನನಗೆ ಮತ್ತೆ ನೆನಪೇ ಇಲ್ಲ, ಲಾಸ್ಟಿಗೆ ಅಂದ್ಕೊಳ್ತಾ ಇದೆ ಹೋಗೋ ಮೊದಲೊಮ್ಮೆ ಮಾಡಬೇಕು ಅಂತ, ನೆನಪಿಲ್ಲ. ಇವಾಗ ಕಡಲೆ ಹೊಡಿ ನೋಡುವಾಗ ನೆನಪಾಯಿತು ನನಗೆ. ಚಾಲೆಂಜ್ ಮಾಡಿದ್ದಾರೆ ನಿನ್ನ ನಾನು ಛತ್ತಿಗೊಪ್ಪಿಯನ್ನು 20, 40, 50, 60, 70, 80, 90, 100, 120, 30, 40, 50, 60, 70.
ಇವತ್ತು ಇವತ್ತು ಬೆಳಿಗ್ಗಿನಿಂದ ಸ್ಟಾರ್ಟ್ ಆಗಿದೆ ಮಳೆ. ಮಳೆ ಬರ್ತಾ ಉಂಟು ಜೋರ್. ಓದ್ಲಯ್ಯ. ಚೆನ್ನಾಯ್ತೊಟ್ಟಿಗೆ ಜೇತುತ್ ನಾಯೇ ಕೊಡ್ಪಾಗ ಗುರ್ರ ಅಂತ ಮಂಚ ಮೆಲ್ಲ ಪಿತಾಡ್ನೆ. ಹಾ ಆಯ್ ಬಿಸ್ಕಿಟಿನ ಐತೆ ಐ ಕಾವು ಬಾಯಿ ತಡೆಕೊಂಡು ಈಗ ಗುರ್ರ ಅಂತ.